ಮೂಡಾ ಕೇಸ್ನಲ್ಲಿ ಸಿಎಂಗೆ ಇಂದಿನಿಂದ ತನಿಖೆಯ ಬಿಸಿ ತಡ್ತಾ ಇರುವಂತದ್ದು. ಇಂದು ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ಕೋರ್ಟ್ ಆದೇಶ ಮಾಡಿದ ಬಳಿಕ ಆದೇಶ ಪ್ರತಿ ಎಲ್ಲವೂ ಕೂಡ ಮೈಸೂರಿನ ಲೋಕಾಯುಕ್ತಕ್ಕೆ ತಲುಪಿದ ತಕ್ಷಣನೇ ಎಫ್ಐಆರ್ ಆಗುವಂತ ಸಾಧ್ಯತೆ ಇರುವಂತದ್ದು. ಅದು ಇವತ್ತೇ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಬಿಕಾಸ್ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಇರುವಂತದ್ದು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು. ಸೊ ಹೀಗಾಗಿ ಅವರ ನೇತೃತ್ವದಲ್ಲೇ ತನಿಖೆ ಆಗಲಿದೆ. ಕೋರ್ಟ್ ಆದೇಶದಂತೆ ಇಂದು ಸಿಆರ್ಪಿಸಿ 156 ಕಲಂ 3 ಅಡಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗುತ್ತೆ. ಎಫ್ಐಆರ್ ಬಳಿಕ ಸಿಎಂಗೆ ವಿಚಾರಣೆಗೆ ಗುಲಾವನ್ನ ಕೊಡಲಾಗುತ್ತೆ. ಪತ್ನಿ ಬಾಮೈದ ಜಮೀನು ಮಾಲೀಕ ದೇವರಾಜ್ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ಈ 4 ಹೆಸರಲ್ಲೂ ಕೂಡ ಇಲ್ಲಿ ಪ್ರಕರಣ ದಾಖಲಾಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಹಿಂದಿನ ಆಯುಕ್ತರುಗಳ ಮೇಲೂ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅರೆಸ್ಟ್ ಮಾಡಬಹುದು ಅಥವಾ ಮಾಡದೇ ಇರಬಹುದು, ಹಾಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರಿಬಹುದು. ಇದೆಲ್ಲ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಂತ ವಿಚಾರ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ತನಿಖಾಧಿಕಾರಿ ಯಾವ ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಲಾಗುತ್ತೆ. ವಿಚಾರಣೆ ಯಾವ ರೀತಿಯಾಗಿ ಆಗುತ್ತೆ, ವಿಚಾರಣೆ ನಂತರ ಯಾವ ರೀತಿಯಾಗಿ ಅಂದ್ರೆ ಪ್ರೋಸೆಸ್ಗಳನ್ನ ಮಾಡಲಾಗುತ್ತೆ ಅನ್ನುವಂಥದ್ದು. ಈಗ ನಿಮಗೆ ತೋರಿಸ್ತಾ ಇದ್ವಿ ಸಿಎಂಗೆ ತನಿಖೆ ಬಿಸಿ ಯಾವ ಸೆಕ್ಷನ್ ಅಡಿಯಲ್ಲಿ ಅನ್ನುವಂಥದ್ದನ್ನು ಈಗ ಆಲ್ರೆಡಿ ಹೇಳಿದೆ, ಕೋರ್ಟೇ ಹೇಳಿದೆ. ಸಿಆರ್ಪಿಸಿ 156 ಕಲಂ 3 ಅಡಿ ಎಫ್ಐಆರ್ ಅನ್ನ ದಾಖಲು ಮಾಡಬೇಕು ಅಂತ. ಅದರ ಜೊತೆಗೆ ಯಾವೆಲ್ಲ ಸೆಕ್ಷನ್ಗಳನ್ನ ಸೇರಿಸಲಾಗುತ್ತೆ ಅಂದ್ರೆ 120B ಕ್ರಿಮಿನಲ್ ಪಿತೂರಿ ಇದನ್ನ ಸೇರಿಸಲಾಗುತ್ತೆ. ಸೆಕ್ಷನ್ 340 ಅಕ್ರಮ ಎಸಗಲಿಕ್ಕೆ ಒತ್ತಡ ಹೇರಿಕೆ, ಈ ಸೆಕ್ಷನ್ ಕೂಡ ಸೇರಿಸುವಂತ ಸಾಧ್ಯತೆ. ಸೆಕ್ಷನ್ 351 ಭಯ ಸೃಷ್ಟಿಸಲಿಕ್ಕೆ ಬೆದರಿಕೆ. ಈ ರೀತಿಯಾಗಿ ಪ್ರಕರಣವನ್ನ ದಾಖಲು ಮಾಡ್ತಾ ಹೋಗುತ್ತಾರೆ. ಲೋಕಾಯುಕ್ತ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ, ಸಿಬಿಐ ತನಿಖೆ ಬಗ್ಗೆ ಕೋರ್ಟ್ ಮೊರೆ ಹೋಗ್ತೇವೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗೆ ಲೋಕಾಯುಕ್ತ ತನಿಖೆಯಲ್ಲಿ ನಂಬಿಕೆ ಇಲ್ಲ. ನಿನ್ನೆನೂ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು, ಲೋಕಾಯುಕ್ತಕ್ಕೇನೆ ಹೈಕೋರ್ಟ್ ಚೀಮಾರಿಯನ್ನ ಹಾಕಿದೆ. ಹೇಗೆ ನಂಬೋದು ನಾವು? ಲೋಕಾಯುಕ್ತದ ಮೇಲೂ ಕೂಡ ಪ್ರೆಷರ್ ತಂದ್ಬಿಟ್ಟು ಈ ಪ್ರಕರಣ ಉಲ್ಟಾ ಆಗ್ಬಿಡುತ್ತೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಮಾಡ್ತಾ ಇರುವಂಥದ್ದು ಸ್ನೇಹಮಯಿ ಕೃಷ್ಣ ಅವರು. ಇವರೇ ಖಾಸಗಿ ದೂರನ್ನ ಕೊಟ್ಟಿದ್ರು, ಹಾಗೆ ಹೈಕೋರ್ಟ್ನಲ್ಲೂ ಕೂಡ ಗೆದ್ದಿದ್ರು. ಅದಾದ್ಮೇಲೆ ಖಾಸಗಿ ದೂರಿನಲ್ಲೂ ಕೂಡ ಅವರಿಗೆ ಜಯ ಸಿಕ್ಕಿದೆ. ಡಬಲ್ ಖುಷಿಲಿದ್ದಾರೆ. ಅದರ ಜೊತೆಗೆ ಸಿಎಂಗೆ ಡಬಲ್ ಶಾಕು. ನನ್ನ ಹೋರಾಟಕ್ಕೆ 2ನೇ ಜಯ ಸಿಕ್ಕಿದೆ, ನಾನು ಕೊನೆವರೆಗೂ ಕೂಡ ಹೋರಾಟ ಮಾಡ್ತೀನಿ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆ ಕೊಟ್ಟರು. ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಭಾವ ಬೀರಬಹುದು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೂ ಕೂಡ ಅವರದ್ದೇ ಸರ್ಕಾರ ಇರುತ್ತಲ್ವಾ. ಸೊ ಹೀಗಾಗಿ ಮತ್ತೆ ಪ್ರಭಾವವನ್ನ ಬೀರ್ತಾರೆ, ಎಸ್ಕೇಪ್ ಆಗ್ಬಿಡ್ತಾರೆ. ಹೀಗಾಗಿ ಸಿಬಿಐ ತನಿಖೆಗೆ ಆಗ್ರಹಿಸ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಹೋರಾಟಕ್ಕೆ ಇದು 2ನೇ ಜಯ ಅಂತ ಹೇಳ್ಬೋದು. 1ನೇ ಜಯ ಮೊನ್ನೆ ಉಚ್ಚ ನ್ಯಾಯಾಲಯ ಆದೇಶ ಮಾಡಿರೋಂಥದ್ದು. 2ನೇ ಜಯ ನಿನ್ನೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿರೋಂಥದ್ದು. ಸೊ ಇದೇ ಈ ಒಂದು ಯಶಸ್ಸು ಏನು ನಮಗೆ ಸಿಕ್ಕಿದೆ, ಅದೊಂದು ನಮ್ಮ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಸೊ ಹೀಗಾಗಿ ನಮ್ಮ ಹೋರಾಟನ ಮುಂದುವರಿಸಿ ಈ ಪ್ರಕರಣ ಒಂದು ತಾರ್ಕಿಕ ಅಂತಿನ ಕಾಣಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಆ ತೀರ್ಪಿನ ವಿವರಣೆ ನೋಡಿದಾಗ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರ ಪಾತ್ರ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಆಗಿದೆ, ಆ ಒಂದು ಪ್ರಭಾವದ ಆಧಾರದ ಮೇಲೆ ಯಾವ ರೀತಿ ಅಪರಾಧ ಕೃತ್ಯ ನಡೆದಿದೆ ಅಂತೇಳಿ ಆ ತೀರ್ಪಿನ ಸ್ಪಷ್ಟ ಬರೆದಿದೆ. ಸೊ ನ್ಯಾಯಾಲಯ ತೀರ್ಪಿಗೆ ಮನ್ನಣೆ ಕೊಡಬೇಕು ಹೊರತು ಇವರು ಬಾಯಿ ಮಾತಲ್ಲಿ ಹೇಳೋಂಥ ವಿಚಾರಗಳಿಗೆ ಯಾರು ಮನ್ನಣೆ ಕೊಡಲ್ಲ ಅನ್ನೋದು ರಾಜ್ಯ ಜನಕ್ಕೆ ಗೊತ್ತಿದೆ. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂಥ ತನಿಖಾ ಸಂಸ್ಥೆಯಿಂದ ನಿಷ್ಪಕ್ಷ ತನಿಖೆ ನಡೆಸಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಯಾಕಂತಂದ್ರೆ ಆ ಕಾಂಗ್ರೆಸ್ ಸರ್ಕಾರನ ಅಧಿಕಾರದಿಂದ ಸೊ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಕೂಡ ನಿಷ್ಪಕ್ಷ ತನಿಖೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರದೇ ಸರ್ಕಾರ ಇರುತ್ತೆ, ಅವ್ರಿಗೆ ನಂಬ್ಕೊಂಡಿರೋಂಥ ವ್ಯಕ್ತಿಗಳು ಅವ್ರ ಅಧಿಕಾರದಲ್ಲಿರ್ತಾರೆ. ಸೊ ಅವ್ರ ಪ್ರಭಾವ ಇರೋದು ಖಂಡಿತ ಸಹಜವಾಗಿ ಅದು. ಹಾಗಾಗಿ ಸಿಬಿಐ ಕೊಡಬೇಕು ಅಂತೇಳಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಇವತ್ತು ಅಥವಾ ನಾಳೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಅದೇ ಪ್ರಕರಣ ದಾಖಲು ಮಾಡಿಸ್ತೀವಿ. ಅದಾದ ನಂತರ ಈಗಾಗಲೇ ಹೇಳ್ದಂಗೆ ಈ ತನಿಖಾ ಸಂಸ್ಥೆ ಅಂದರೆ ಸಿಬಿಐನ ತನಿಖೆ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಸೊ ಇವತ್ತು ಅಥವಾ ನಾಳೆ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ ಸಿಬಿಐ ಕೊಡಿಸೋಕೆ ಪ್ರಯತ್ನ ಪಡ್ತೀವಿ. ಸೊ ಅದಾದ ನಂತರ ಮುಂದಿನ ತನಿಖೆ ಸಿಬಿಐನ ಮಾಡಿಸ್ತೀವಿ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆಯಲ್ವಾ, ಡಬಲ್ ಶಾಕ್ ಬೇರೆ ಎದುರಾಗಿದೆ ಅಲ್ವಾ. ಸೊ ಈ ಸಂದರ್ಭದಲ್ಲಿ ಕಾನೂನು ಹೋರಾಟದಲ್ಲಿ ಸಾಲು ಹಿನ್ನಡೆಯನ್ನ ಅನುಭವಿಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಸೊ ಕಾನೂನು ತಜ್ಞರ ತಂಡ ಬದಲಾವಣೆಗೆ ಸಿಎಂ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಕಾನೂನು ತಜ್ಞರ ತಂಡ ಅಂದ್ರೆ ಅವರಿಗೆ ಯಾರು ಕಾನೂನಿನ ಸಲಹೆಗಾರರಿದ್ರು, ಹಾಗೆ ಅಡ್ವೊಕೇಟ್ ಜನರಲ್ ಕೂಡ
ಚೇಂಜ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಚಿಂತನೆ ಅಂತೆ ಅಡ್ವೊಕೇಟ್ ಜನರಲ್ ಆಕ್ಚುಲಿ ಸರ್ಕಾರದ ಪರವಾಗಿ. ಆದರೆ ಸಿದ್ದರಾಮಯ್ಯನವರ ಪರವಾಗಿ ಮೇಯ್ನ್ ಆಗಿ ವಾದ ಮಾಡಿದ್ದು ಇವರಿಗೆ ಆಕ್ಚುಲಿ ಹಿನ್ನಡೆ ಆಯಿತು ಅಂತ ಇವ್ರೇನಾದರೂ ಅಂದ್ಕೊಳ್ಳೋದಾದ್ರೆ ಅದು ಅಭಿಷೇಕ್ ಮನು ಸಿಂಘ್ವಿಯಿಂದ ಆಗ್ಬೇಕಾಗತ್ತೆ. ಆದರೆ ಇಲ್ಲಿ ಶಶಿಕಿರಣ್ ಶೆಟ್ಟಿ ಅವರನ್ನ ಚೇಂಜ್ ಮಾಡ್ಲಿಕ್ಕೆ ಚಿಂತನೆ ಮಾಡಲಾಗ್ತಾ ಇದೆಯಂತೆ. ಸಿಎಂ ಕಾನೂನು ಸಲಹೆಗಾರರು ಹಾಗೆ ಶಾಸಕರಾಗಿರುವಂತ ಹೊನ್ನಣ್ಣ ಅವರನ್ನು ಕೂಡ ಬದಲಾವಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ. ಇಂದಿನ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಓಕೆ, ಬದಲಾವಣೆ ಮಾಡಿ ಯಾರನ್ನ ಆಯ್ಕೆ ಮಾಡ್ತಾರೆ? ಬಿಕಾಸ್ ಅಡ್ವೊಕೇಟ್ ಜನರಲ್ ಪೋಸ್ಟ್ ಅದು. ಅಡ್ವೊಕೇಟ್ ಜನರಲ್ ಪೋಸ್ಟ್ ಶಶಿಕಿರಣ್ ಶೆಟ್ಟಿ ಅವರನ್ನ ನಿಜಕ್ಕೂ ಬದಲಾವಣೆ ಮಾಡೋದಾದ್ರೆ ಯಾರನ್ನ ಆಯ್ಕೆ ಮಾಡ್ತಾರೆ? ಈ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಜೊತೆ ಲೀಗಲ್ ಟೀಮ್ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಟೀಮ್ ಏನು ಸಲಹೆ ಕೊಡುತ್ತೋ ನೋಡೋಣ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಲೀಗಲ್ ಟೀಮ್ ಏನು ಸಲಹೆ ಕೊಡುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. CRPC ಬದಲು BNSS ನಡೆ ಕೊಡಬೇಕಾಗಿತ್ತು ಈ ಪ್ರಕರಣವನ್ನ ತನಿಖೆಗೆ, ಆದರೆ ಅದನ್ನು ಕೊಟ್ಟಿಲ್ಲ. BNSS ಅಂದರೆ ಈಗ ಬಂದಿರುವಂಥ ಒಂದು ಕಾಯ್ದೆ ಅದು. ಯಾಕೆಂದರೆ CRPC ಚೇಂಜ್ ಆಗಿ ಕಂಪ್ಲೀಟ್ ಆಗಿ BNSSಗೆ ಬದಲಾಗಿರುವಂಥದ್ದು. ಆದರೆ ಹಳೆ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ CRPC ಅಡಿಯಲ್ಲೇ ದೂರು ದಾಖಲು ಮಾಡಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಬಟ್ ಇಲ್ಲಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ CRPC ಬದಲು BNSS ನಡಿ ಕೊಡಬೇಕಾಗಿತ್ತು ಅಂತ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಯ್ದೆ ಅದು, ಅದರ ಅಡಿಯಲ್ಲಿ ಪ್ರಕರಣ ದಾಖಲಾಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಚರ್ಚೆ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟರು. ಇನ್ನು ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನೋಡೋಣ, ಲೀಗಲ್ ಟೀಮು ಯಾವ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ, ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ತಾರೆ. ಸ್ಟೇಜಸ್ ಇದೆಯಲ್ಲ, ಈಗ ಇದಾದ್ಮೇಲೆ ಡಿವಿಷನ್ ಬೆಂಚ್ಗೆ ಹೋಗ್ಬೋದು, ಅದು ಆದಮೇಲೆ ದೆನ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಈ ಥರ ಆಪ್ಷನ್ಸ್ಗಳಿದ್ದಾವೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೀವಿ. ಅದನ್ನು ನೋಡೋಣ ಲೀಗಲ್ ಟೀಮು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, 2 ದಿನದಲ್ಲಿ ಡಬಲ್ ಶಾಕ್ ಸಿದ್ದರಾಮಯ್ಯನವರಿಗೆ. ಇವತ್ತು FIR ದಾಖಲಾಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ ಇದರಿಂದ ಪಾರಾಗುವಂತ ನಿಟ್ಟಿನಲ್ಲಿ ಮುಂದಿನ ಕಾನೂನು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್ ಅರ್ನಳ್ಳಿ, ಇದೀಗ ನಿನ್ನೆ ನ್ಯಾಯಮೂರ್ತಿಗಳು ಕೊಟ್ಟಿರ್ತಕ್ಕಂಥ ತೀರ್ಪು ಬಹಳಷ್ಟು ವಿಶ್ಲೇಷಣೆ ಆಗ್ತಿರ್ತಕ್ಕಂಥದ್ದು. ಯಾಕಂದರೆ BNSS ಆ್ಯಕ್ಟ್ ಅಡಿ ಪ್ರಕರಣವನ್ನು ದಾಖಲಿಸಲಿಕ್ಕೆ ಸೂಚನೆ ಕೊಡಬೇಕಿತ್ತು. ಆದರೆ CRPC ಅಡಿ ಯಾವ ಆಧಾರದ ಮೇಲೆ ಕೊಟ್ಟರು ಅನ್ನೋದು ಈಗ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕೆ ನ್ಯಾಯವಾದಿಗಳು ಈ ರೀತಿ CRPC ಅಡಿಯಲ್ಲಿ ತನಿಖೆಗೆ ಸೂಚನೆ ಕೊಟ್ಟರು ಅಂತೇಳಿ ಈಗಾಗಲೇ ಗೃಹ ಸಚಿವರು ಕೂಡ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ನಾವು ಕೂಲಂಕುಷವಾಗಿ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪದೇ ಪದೇ ಕಾನೂನಿನಲ್ಲಿ ಹಿನ್ನಡೆ ಆಗ್ತಿರ್ತಕ್ಕಂಥದ್ದು, ಕೋರ್ಟ್ಗಳಲ್ಲಿ ಹಿನ್ನಡೆ ಆಗ್ತಿರ್ತಕ್ಕಂಥ. ಹಾಗಾಗಿ ಅನೇಕ ಸಚಿವರುಗಳು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ಅನೇಕ ಆಪ್ತ ಕಾನೂನು ಸಲಹೆಗಾರರು ಇರ್ತಕ್ಕಂಥದ್ದು ಮತ್ತು ಪ್ರಮುಖವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಎಲ್ಲ ಪರಿಣಾಮಕಾರಿಯಾಗಿ ವಾದ ಮಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರತಕ್ಕಂಥ. ಹಾಗಾಗಿ ಅನೇಕ ಸಚಿವರುಗಳು ಕೂಡ ಅಡ್ವೊಕೇಟ್ ಜನರಲ್ ಸೇರಿದಂತೆ ಒಂದೊಂದು ಲೀಗಲ್ ಟೀಮನ್ನು ಸರಿಯಾದ ಇರತಕ್ಕಂಥ ಒಂದು ಟೀಮನ್ನು ಇಟ್ಕೋಬೇಕಂತೇಳಿ ಸಲಹೆ ಕೊಟ್ಟಿರ್ತಕ್ಕಂಥ. ಹಾಗಾಗಿ ಇವತ್ತು ಬಹುತೇಕ ಕ್ಯಾಬಿನೆಟ್ನಲ್ಲಿ ಕೂಡ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಬೆಳವಣಿಗೆ ಬೆನ್ನಲ್ಲೇ ಈಗಾಗಲೇ CRPC ಸೆಕ್ಷನ್ ಅಡಿ ದೂರು ದಾಖಲಿಕ್ಕೆ ಸೂಚನೆ ಕೊಟ್ಟರು ಸಂಬಂಧಪಟ್ಟ ಕೂಡ ಕ್ಯಾಬಿನೆಟ್ನಲ್ಲಿ ಕಾನೂನು ಸಚಿವರು ಮತ್ತು ಗೃಹ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಸಮಾಲೋಚನೆ ನಡೆಸಲಿದ್ದಾರೆ. ಪ್ರಮುಖವಾಗಿ ಅಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ನಂಬಿಕೊಳ್ತಿರುವ ಬೆನ್ನಲ್ಲೇ ಇದೀಗ ಭಾರತೀಯ ಜನತಾ ಪಕ್ಷದ ನಾಯಕರ ಮೇಲೆ ಅನೇಕ ಹಗರಣಗಳು ಮತ್ತು ಆರೋಪಗಳಿರ್ತಕ್ಕಂಥ ಆ ಆರೋಪಗಳು ಮತ್ತು ಹಗರಣಗಳಿಗೆ ಸಂಬಂಧಪಟ್ಟ ತನಿಖೆ ಚುರುಕಿಗೆ ಈಗಾಗಲೇ ತೀರ್ಮಾನವನ್ನು ಮಾಡ್ತಕ್ಕಂಥದ್ದು. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅನೇಕ ಸಚಿವರು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಮ್ಮ ವಿರುದ್ಧ ಅವರು ಸೇಡು ತೀರಿಸಿಕೊಳ್ತಿದ್ದಾರೆ, ನಾವು ಕೂಡ ಕಾನೂನಾತ್ಮಕವಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಕೂಡ ನಾವು ತೆರಿಗೆಯನ್ನು ಕೊಡಬೇಕಂತ ಇವತ್ತು ಸಲಹೆಯನ್ನು ಕೊಡ್ತಿರ್ತಕ್ಕಂಥ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇವತ್ತು ಅನೇಕ ಸಚಿವರು ಈಗಾಗಲೇ ಉಪಸಮಿತಿ ಮಾಡಿರ್ತಕ್ಕಂಥ. ಆ ಉಪಸಮಿತಿ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ಅಭಿಪ್ರಾಯವನ್ನು ಕೂಡ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕೋವಿಡ್ ಸೇರಿದಂತೆ ಅನೇಕ ಪ್ರಕರಣಗಳು ಮತ್ತು ಹಗರಣಗಳು ಸಂಬಂಧಪಟ್ಟಕ್ಕೆ ಇನ್ಮೇಲೆ ಚುರುಕು ಪಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ಪ್ರಕರಣ ಸಂಬಂಧಪಟ್ಟಾಗ ಎಲ್ಲೊಂದು ಕಡೆ ವಿಭಾಗೀಯ ಪೀಠಕ್ಕೆ ಹೋಗಬೇಕಾ ಅಥವಾ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಬೇಕೆಂಬುದರ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥ. ಈ ಸಂಬಂಧಪಟ್ಟಕ್ಕೆ ಪ್ರೊಫೆಸರ್ ರವಿ ವರ್ಮಕುಮಾರ್ ಮತ್ತು ಪೊನ್ನಣ್ಣರವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ. ಇವರು ಹಿರಿಯ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಾಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಜೊತೆ ಚರ್ಚೆ ನಡೆಸಲಿದ್ದಾರೆ. ಚರ್ಚೆಯ ಬಳಿಕ ವಿಭಾಗೀಯ ಪೀಠಕ್ಕೆ ಹೋಗಬೇಕಾ ಅಥವಾ ಸುಪ್ರೀಂ ಕೋರ್ಟ್ ಎಂಬ ತೀರ್ಮಾನವನ್ನು ಮಾಡಲಿದ್ದಾರೆ. ಸದ್ಯ ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಬಳಿ
ಈಗಾಗಲೇ ನಂದು ನೇರವಾಗಿ ಯಾವುದೇ ಪಾತ್ರಗಳಿಲ್ಲ ಮತ್ತು ದಾಖಲೆಗಳು ಕೂಡ ಇಲ್ಲ. ಹಾಗಾಗಿ 3 ತಿಂಗಳ ತನಿಖೆಗೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ತನಿಖೆ ಆಗಲಿ ಅಂತೇಳಿ ಈಗಾಗಲೇ ಓಪನ್ ಆಗಿರ್ತಕ್ಕಂಥದ್ದು. ಆದರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇವರ ಬೆನ್ನಿಗೆ ಈಗಾಗಲೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾಗಿರ್ತಕ್ಕಂಥ ರಣಜಿತ್ ಸಿಂಗ್ ಸುರ್ಜೇವಾಲ್ ಮತ್ತು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಕೂಡ ಬೆನ್ನಿಗೆ ನಿಂತಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಕೂಡ ನಾವು ಮುಖ್ಯಮಂತ್ರಿಗೆ ಬೆನ್ನಿಗೆ ನಿಲ್ತೀವಿ ಮತ್ತು ಯಾವುದೇ ಕಾರಣ ಕೂಡ ರಾಜೀನಾಮೆನೆ ಅವರು ಕೊಡೋದು ಬೇಡ ಅಂತ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಿಜೆಪಿ ಹೋರಾಟ ತೀವ್ರಗೊಳ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಗೆ ರಾಜ್ಯದ ಗುಪ್ತಚರ ಇಲಾಖೆ ಮುಖ್ಯಸ್ಥರ ಬಳಿ ಈಗಾಗಲೇ ವರದಿಯನ್ನು ತರಿಸಿಕೊಂಡಿರ್ತಕ್ಕಂಥದ್ದು ಮತ್ತು ಮುಂದಿನ ಬಿಜೆಪಿ ವಿರುದ್ಧ ಕಾನೂನಾತ್ಮಕವಾಗಿ ಮತ್ತು ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಸಂಬಂಧಪಟ್ಟಗೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಸಂಬಂಧಪಟ್ಟಗೆ ಇವತ್ತು ಪ್ರಮುಖವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿಗಳು ಹೇಳಿ ಇಡೀ ಪ್ರಕರಣದಲ್ಲಿ ಒಂದಷ್ಟು ಡಿಸ್ಟರ್ಬ್ ಆಗಿರ್ತಕ್ಕಂಥದ್ದು. ಇವತ್ತು ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ನಡೀತಿರ್ತಕ್ಕಂಥದ್ದು. ಪೃಥ್ವಿ, ಚಿದಾನ್ ಪಟೇಲ್, ಮತ್ತೊಂದು ಕಡೆ ಕಾನೂನು ಸಲಹೆಗಾರರ ಟೀಮನ್ನೇ ಬದಲಾವಣೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಮುಖ್ಯಮಂತ್ರಿಗಳು. ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಹಿನ್ನಡೆ ಆದಂತ ಕಾರಣಕ್ಕೋಸ್ಕರ ಅಂತ ಹೇಳಲಾಗ್ತಾ ಇದೆಯಲ್ಲ, ಅಕಸ್ಮಾತ್ ಚೇಂಜ್ ಮಾಡಿದ್ರೆ ಯಾರನ್ನ ತಂದು ಕೂರಿಸುವಂತ ಸಾಧ್ಯತೆ ಇದೆ? ಯಾಕೆಂದ್ರೆ ಶಶಿಕಿರಣ್ ಶೆಟ್ಟಿ ಅವ್ರನ್ನೇ ಚೇಂಜ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆಯಂತಲ್ಲ. ಅವ್ರನ್ನ ಏನಾದರೂ ಚೇಂಜ್ ಮಾಡಿದ್ರೆ ಎಜಿ ಆಗಿ ಯಾರನ್ನ ನೇಮಕ ಮಾಡ್ಬೋದು? ಯಾರಿದ್ದಾರೆ ರೇಸ್ನಲ್ಲಿ? ಸದ್ಯ ಇವತ್ತು ಕ್ಯಾಬಿನೆಟ್ನಲ್ಲಿ ಪದೇ ಪದೇ ಹಿನ್ನಡೆ ಆಗ್ತಿರೋ ಸಂಬಂಧಪಟ್ಟಾಗೆ ಅನೇಕ ಸಚಿವರುಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾಗಿ ಅಡ್ವೊಕೇಟ್ ಜನರಲ್ನ ಬದಲಾವಣೆ ಮತ್ತು ಒಂದಷ್ಟು ಕಾನೂನು ಸಲಹೆಗಾರರನ್ನ ಬದಲಾವಣೆ ಮಾಡೋ ಸಂಬಂಧಪಟ್ಟ ಕೂಡ ಚರ್ಚೆ ಆಗ್ತಿರ್ತಕ್ಕಂಥ. ಅಂದರೆ ಇಲ್ಲಿ ಕಾನೂನು ಸಲಹೆಗಾರ ಅಂತ ಹೇಳಿದ್ರೆ ಅವರು ಶಾಸಕರಿರ್ತಕ್ಕಂಥ ಪನ್ನಣ್ಣವರು ಅವರ ಕಾನೂನು ಸಲಹೆಗಾರ ಮುಖ್ಯಮಂತ್ರಿಗಳು ಮುಂದುವರಿತಾರೆ. ಆದರೆ ಬೇರೆ ಬೇರೆ ಟೀಮ್ ಇರ್ತಕ್ಕಂಥದ್ದು ಮತ್ತು ಅಡ್ವೊಕೇಟ್ ಜನರಲ್ರವರು ಪರಿಣಾಮಕಾರಿಯಾಗಿ ಇಲ್ಲೊಂದು ಕಡೆ ವಾದವನ್ನು ಮಾಡ್ತಿಲ್ಲ ಅನ್ನೋ ಒಂದು ಆರೋಪ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಚರ್ಚೆ ಆಗ್ತಕ್ಕಂಥದ್ದು. ಚರ್ಚೆ ಇವತ್ತು ಪ್ರಾಥಮಿಕ ಚರ್ಚೆ ಆಗ್ತಿರ್ತಕ್ಕಂಥ. ಪ್ರಾಥಮಿಕ ಚರ್ಚೆ ನಂತರ ಯಾರು ಸೂಕ್ತರು ಮತ್ತು ಯಾರು ಅನುಭವಸ್ಥರು ಮತ್ತು ಯಾರನ್ನ ಮಾಡಿದರೆ ಅನುಕೂಲ ಮತ್ತು ಯಾರಿಗೆ ಹೆಚ್ಚು ಅನುಭವ ಇರ್ತಕ್ಕಂಥದ್ದು, ಯಾರು ಪರಿಣಿತರು ಎಂಬುದರ ಬಗ್ಗೆ ತೀರ್ಮಾನವನ್ನು ಮಾಡಲಿದ್ದಾರೆ. ಪೃಥ್ವಿ, ಮೂಡ ಹಗರಣದಲ್ಲಿ ಸಿಲುಕಿರುವಂತಹ ಸಿದ್ದರಾಮಯ್ಯ ಒಂದ್ ಕಡೆ ಟೆನ್ಷನ್ ನಲ್ಲಿದ್ದಾರೆ. ಸಿದ್ದು ತಲೆದಂಡವಾದ್ರೆ ಪರ್ಯಾಯ ನಾಯಕತ್ವಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಆದ್ರೆ ಆ ಪರ್ಯಾಯ ನಾಯಕತ್ವಕ್ಕೆ ಪ್ಲಾನ್ ನಡೀತಾ ಇರುವಂತದ್ದು ಕಾಂಗ್ರೆಸ್ನಲ್ಲ, ಬಿಜೆಪಿಯ ರೆಬಲ್ ಟೀಮ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆಯಂತೆ. ಇವ್ರು ಏನ್ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ ಪರ್ಯಾಯ ನಾಯಕತ್ವ ಅಂತ. ಯಾಕೆ ಪರ್ಯಾಯ ನಾಯಕತ್ವಕ್ಕೆ ಪ್ಲಾನು? ಏನ್ ನಡೀತಾ ಇದೆ? ಯಾರೆಲ್ಲ ಇದ್ದಾರೆ ಹೇಳ್ತಾ ಹೋಗ್ತೀನಿ. ಈಶ್ವರಪ್ಪ ಮೊರೆ ಹೋಗಿದ್ದಾರೆ. ಯತ್ನಾಳ್ ಹಾಗೂ ಸಾಹುಕಾರ್ ಶತ್ರುವಿನ ಶತ್ರು ಮಿತ್ರ ಅನ್ನುವ ರೀತಿಯಲ್ಲಿ ಒಂದು ಒಕ್ಕೂಟವನ್ನ ರಚನೆ ಮಾಡ್ಕೊಳ್ತಾ ಇದ್ದಾರೆ. RCB ಟೀಮ್ ರೆಡಿ ಮಾಡ್ತಾ ಇದ್ದಾರಲ್ಲ, ಅಂದ್ರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ರೆಡಿ ಮಾಡ್ಕೊಂಡು ಅಲ್ಲಿ ಹೋರಾಟವನ್ನ ಶುರು ಮಾಡಲಿಕ್ಕೆ ಏನ್ ಸಿದ್ಧತೆ ಮಾಡ್ಕೊಳ್ಲಾಗ್ತಾ ಇತ್ತು, ಅದಕ್ಕೆ ಇನ್ನಷ್ಟು ವೇಗ ಸಿಗ್ತಾ ಇದೆ. ಈಶ್ವರಪ್ಪ, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ, ಸುನಿಲ್ ಕುಮಾರ್, ರಾಜುಗೌಡ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ಸಮರ್ಥ ಟೀಮ್ ಅನ್ನ ಕಟ್ಟಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಯತ್ನಾಳ್ ಟೀಮ್ ಜೊತೆಗೆ ಹೋಗ್ಲಿಕ್ಕೆ ಸುನಿಲ್ ಕುಮಾರ್ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಈಶ್ವರಪ್ಪ ಮನೆಯಲ್ಲಿ ರಾಜುಗೌಡ ಜೊತೆಗೆ ಚರ್ಚೆಯನ್ನ ಮಾಡಲಾಗಿದೆ. ವಾಲ್ಮೀಕಿ ಸಮುದಾಯದ ನಾಯಕರಾಗಿದ್ದಾರೆ ರಾಜುಗೌಡ. ನಾಯಕರು ಅನ್ನುವಂಥದ್ದು ಎಷ್ಟು ಅಂದ್ರೆ ಅವರು ವೋಟ್ಗಳನ್ನ ಪಡ್ಕೊಳ್ತಾರೆ, ಅದನ್ನ ಟರ್ನ್ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ನಿಂತಿರುತ್ತೆ. ಆದ್ರೆ ರಾಜುಗೌಡನೇ 2 ಬಾರಿ ಹೀನಾಯವಾಗಿ ಸೋತಿರುವಂಥದ್ದು. ಪದೇ ಪದೇ ಅವಕಾಶ ಸಿಕ್ಕಂತ ಸಂದರ್ಭದಲ್ಲೂ ಸೋತಿದ್ದಾರೆ ವಾಲ್ಮೀಕಿ ಸಮುದಾಯದವರವರು. ಇನ್ನು ವಿಧಾನ ಪರಿಷತ್ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ, ಭೈರತಿ ಬಸವರಾಜ್, ಬಿ ಶ್ರೀರಾಮುಲು ಮೂಲಕ ಕಾರ್ಯತಂತ್ರ ಮಾಡಲಾಗ್ತಾ ಇದೆಯಂತೆ. ಇನ್ನು ಬಿಜೆಪಿಯಲ್ಲಿ ರೆಬಲ್ ಟೀಮ್ ಇನ್ನಷ್ಟು ಆಕ್ಟಿವ್ ಆಗ್ತಾ ಇದೆ. BY ವಿಜೇಂದ್ರ, ಆರ್ ಅಶೋಕ್ಗೆ ಸಡ್ಡನ್ನ ಹೊಡೆಯಲಾಗ್ತಾ ಇದೆ. ಪರ್ಯಾಯ ನಾಯಕತ್ವದ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ. ಅಂದ್ರೆ ಹಿಂದುಳಿದ ವರ್ಗದ ನಾಯಕರಲ್ವಾ ಸಿದ್ದರಾಮಯ್ಯನವರು, ಅದಕ್ಕೆ ಸರಿಯಾಗಿ ನಾವೊಂದು ಹಿಂದುಳಿದ ವರ್ಗದ ಟೀಮ್ ಮಾಡಿಕೊಂಡು ನಾಯಕತ್ವವನ್ನ ಬೆಳೆಸ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅಂತ ಇದು. ಬೆಂಗಳೂರಿನ ಈಶ್ವರಪ್ಪ ಮನೆಯಲ್ಲಿ ಇಂದು ಸಭೆ, ಇವತ್ತು ಸಭೆಯನ್ನ ಸೇರುವಂತ ಸಾಧ್ಯತೆ ಇದೆ. ಯತ್ನಾಳ್, ಜಾರಕಿಹೊಳಿ, ಅರವಿಂದ ಲಿಂಬಾವಳಿ ಭಾಗಿಯಾಗಲಿದ್ದಾರೆ. ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಕೂಡ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಇವ್ರನ್ನೆಲ್ಲರನ್ನೂ ಕೂಡ ನಾವು ರೆಬಲ್ ಟೀಮ್ ರೀತಿಯಲ್ಲಿ ನೋಡ್ತಾ ಇದೀವಲ್ಲ, ಅಂದ್ರೆ ಅವರು ಸಪರೇಟ್ ಆಗಿ ಗುಂಪಾಗಿ ಗುರುತಿಸ್ಕೊಳ್ತಾ ಇದಾರಲ್ಲ ಬಿಜೆಪಿಯಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳಿ ಪಡಿಲಿಕ್ಕೆ ರೆಬಲ್ ಟೀಮ್ ಮಾಡಬೇಕಾದಂತ ಪ್ಲಾನ್ಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪಾದಯಾತ್ರೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬೇಡ, ಅದೇನಕ್ಕೆ ಅದೇನಂತ ಇಂಪಾರ್ಟೆಂಟ್ ಅಲ್ಲ, ಮೂಡ ವಾಲ್ಮೀಕಿದ್ ಮಾಡಿ ಅಂತೆಲ್ಲ ಹೇಳಿದ್ರು. ಆದ್ರೆ ಯಾವಾಗ ವಿಜೇಂದ್ರ ಅವರಿಗೆ ಅವರ ನಾಯಕತ್ವಕ್ಕೆ ಈಗ ಹೈಕೋರ್ಟ್ನಲ್ಲಿ ಬಂದಿರುವಂತ ತೀರ್ಪು, ಹಾಗೆ FIR ದಾಖಲಾಗುವಂತ ಬಂದಿರುವಂತ ತೀರ್ಪು ಒಂದ್ ರೀತಿಯಾಗಿ ಬೂಸ್ಟ್ ಕೊಟ್ಟಿದೆ. ಅದು ಯಾವುದೇ ಕಾರಣಕ್ಕೂ ಅವ್ರಿಗೆ ಕ್ರೆಡಿಟ್ ಹೋಗಬಾರ್ದು ಅನ್ನುವಂಥ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ,
ಏನೇ ಹೈಕಮಾಂಡ್ ಬುದ್ಧಿಮಾತನ್ನ ಹೇಳಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು ಕೂಡ ಅದು ಪದೇ ಪದೇ ಬ್ರೇಕ್ ಆಗ್ತಾ ಇದೆ. ಬಿಕಾಸ್ ಯತ್ನಾಳ್ ಟೀಮ್ ಅದು ಯಾವುದಕ್ಕೂ ಕೂಡ ಸೊಪ್ಪಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೆಳಗಿಳಿದಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಒಂದು ನಾಯಕತ್ವವನ್ನು ಬೆಳೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಪೃಥ್ವಿರಾಜ್, ಈಗಾಗಲೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಒತ್ತಡವನ್ನು ಆಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ನಿರೀಕ್ಷೆ ಕೂಡ ಬಿಜೆಪಿ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಒಂದು ಸಮುದಾಯವನ್ನು, ಅಂದರೆ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಕ್ಕೆ ಸೀಮಿತರಾಗಿದ್ದಾರೆ, ಅದಕ್ಕೆ ಸೇರಿದ್ದಾರೆ, ಎಲ್ಲ ಒಂದು ಕಡೆ ಅವರು ಇಳಿದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅದರ ಲಾಭವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ತಂತ್ರಗಾರಿಕೆ ಮಾಡಿರುವಂಥದ್ದು. ಇದಕ್ಕೆ ಮುಖ್ಯವಾದಂಥ ಸಾಲನ್ನು ವಹಿಸಿರುವಂಥವರೇ ಬಿಜೆಪಿ ರೆಬಲ್ಗಳಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಅಂತಲೇ ಹೇಳ್ಬೋದು. ಈ ಇಬ್ಬರು ನಾಯಕರುಗಳಿಗೆ ಎಲ್ಲೋ ಒಂದು ಕಡೆಗೆ ಸಂಘ ಪರಿವಾರದ ಒಬ್ಬರು ನಾಯಕರು ಈಗಾಗಲೇ ಸೂಚನೆಯನ್ನು ಕೊಟ್ಟಿರೋದಾರ. ಆ ಕಾರಣಕ್ಕೋಸ್ಕರವಾಗಿಯೇ ಅವರ ಸೂಚನೆ, ಅವರ ಬೆಂಬಲದೊಂದಿಗೆ ಇದೀಗ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಸಹಜವಾಗಿಯೇ ಬಿಜೆಪಿಲಿ ಅತ್ಯಂತ ದೊಡ್ಡ ಮಟ್ಟದ ಮುಖ್ಯಮಂತ್ರಿಗಳಿಗೆ ಹೋಲಿಸಲು ಅಂದರೆ ಮುಖ್ಯಮಂತ್ರಿಗಳ ಸರಿಸಮಾನವಾಗಿ ನೋಡೋದಾದ್ರೆ ಯಾವೊಬ್ಬ ನಾಯಕರು ಕೂಡ ಇಲ್ಲ. ಹೀಗಾಗಿ ಅಂತಹ ನಾಯಕನನ್ನು ಹುಟ್ಟು ಹಾಕುವಂಥ ನಿಟ್ಟಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಸಾಲಿಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಕೂಡ ಪಕ್ಷದಲ್ಲಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲೂ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಒಂದು ಕಡೆ ಅವರು ಹೈಕಮಾಂಡ್ ಸೂಚನೆಯಂತೆ ನಡೆದುಕೊಳ್ಳುವಂಥ ನಾಯಕರು, ಆದರೆ ರೆಬಲ್ ನಾಯಕರ ಜೊತೆಗೆ ಸೇರುವಂಥ ನಿಟ್ಟಿನಲ್ಲಿ ಅವರು ಹಿಂದೆಟನ್ನು ಆಗ್ತಾ ಇದ್ದಾರೆ, ಅಷ್ಟು ಆಸಕ್ತಿಯನ್ನು ಕೂಡ ವಹಿಸ್ತಾ ಇಲ್ಲ. ಹೀಗಾಗಿನೇ ಈಶ್ವರಪ್ಪನವರು ಈ ಹಿಂದೆ ಇದೇ ಯಡಿಯೂರಪ್ಪನವ್ರ ಜೊತೆ ಕೂಡಿ ಎಲ್ಲ ಒಂದು ಕಡೆ ಪಾರ್ಟಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ನಾಯಕರಾಗಿ ಹೊರಹೊಮ್ಮಿದ್ರು. ಇಂಥ ಸಂದರ್ಭದಲ್ಲಿ ಅದಾದ ಬೆಳವಣಿಗೆಗಳಿಂದಾಗಿ, ರಾಜಕೀಯ ಬೆಳವಣಿಗೆಗಳಲ್ಲಿ ಅವರ ಶಕ್ತಿ ಕೂಡ ಕುಗ್ಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಬಿಜೆಪಿ ತರೋದ್ರ ಮುಖಾಂತರವಾಗಿ ಅವರಿಗೆ ಹಿಂದುಳಿದ ವರ್ಗದ ಪಟ್ಟವನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅನ್ನುವಂಥದ್ದು ಅಲ್ಲೇ ಒಂದು ಸ್ಥಾಪನೆ ಮಾಡುವಂಥದ್ದು, ಆ ಮುಖಾಂತರವಾಗಿ ಹಿಂದುಳಿದ ವರ್ಗದ ಸಮುದಾಯಗಳನ್ನೆಲ್ಲರೂ ಕೂಡ ಒಟ್ಟುಗೂಡಿಸುವಂಥದ್ದು, ಆ ಮುಖಾಂತರವಾಗಿ ಅವರ ಲೀಡರ್ಶಿಪ್ ಮೇಲೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಸಂಘಟನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲೊಂದು ಕಡೆ ಈಶ್ವರಪ್ಪನವ್ರನ್ನ ಪಕ್ಷ ಸೇರ್ಪಡೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಅತ್ಯಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈಶ್ವರಪ್ಪನವರು ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲೊಂದು ಕಡೆ ಚಿಂತನೆಯನ್ನು ಮಾಡಲಾಗ್ತಿದೆ ಅನ್ನೋದು ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಳಗಿಳಿದಂಥ ಸಂದರ್ಭದಲ್ಲಿ ಆ ಒಂದು ಸಮುದಾಯವನ್ನು ಹೇಗಾದರೂ ಮಾಡಿ ಸೆಳಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು, ಈಗಲೂ ಕೂಡ ಮುಂದುವರಿಸುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇರುವಂಥದ್ದು. ಪೃಥ್ವಿರಾಜ್.